ಕನ್ನಡ ಜ್ಯೋತಿ ರಥಯಾತ್ರೆಗೆ ನರೇಗಲ್ನಲ್ಲಿ ಅದ್ದೂರಿ ಸ್ವಾಗತ. ಜಕ್ಕಲಿಯ ಭುವನೇಶ್ವರಿಯನ್ನು ಕನ್ನಡ ಮಾತೆಯನ್ನಾಗಿಸಲು ಆಗ್ರಹ. ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ರಾಜ್ಯದಾದ್ಯಂತ ಸಂಚರಿಸ್ತಾ ಇರುವ ಕನ್ನಡ ಜ್ಯೋತಿ ರಥಯಾತ್ರೆಯನ್ನು ರವಿವಾರ ನರೇಗಲ್ ಪಟ್ಟಣದಲ್ಲಿ ಸಡಗರ ಸಂಭ್ರಮಗಳಿಂದ ಸ್ವಾಗತಿಸಲಾಯಿತು. ಪಟ್ಟಣದ ಪೊಲೀಸ್ ಠಾಣೆಯ ಹತ್ತಿರ ಜ್ಯೋತಿ ಯಾತ್ರೆಯನ್ನ ಹಿರೇಮಠದ ಶ್ರೀ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿಗಳು, ಪಟ್ಟಣ ಪಂಚಾಯತ್ ಅಧ್ಯಕ್ಷ ಫಕೀರಪ್ಪ ಮಳ್ಳಿ, ಉಪಾಧ್ಯಕ್ಷ ಕುಮಾರಸ್ವಾಮಿ ಕೋರಧಾನ್ಯ ಮಠ ಸ್ವಾಗತಿಸಿಕೊಂಡರು. ರೋಣ ಪುರಸಭೆ ಮಾಜಿ ಉಪಾಧ್ಯಕ್ಷ ಮಿಥುನ್ ಪಾಟೀಲ್ ದಂಪತಿಗಳು ಪೂಜೆಯನ್ನು ಸಲ್ಲಿಸಿದರು. ಮೆರವಣಿಗೆಯಲ್ಲಿ ಪಟ್ಟಣದ ವಿವಿಧ ಶಾಲೆಗಳ ಮಕ್ಕಳು, ಕನ್ನಡ ಪರ ಸಂಘಟನೆಗಳು, ಕಸಾಪ, ಬೀಚಿ ಬಳಗ, ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘ, ಸರ್ಕಾರಿ ನಿವೃತ್ತ ನೌಕರರ ಸಂಘ, ಅನೇಕ ಸಂಘ ಸಂಸ್ಥೆಗಳ ಸದಸ್ಯರು, ಮುಖ್ಯ ಶಿಕ್ಷಕರು, ಅಂಗನವಾಡಿ ಹಾಗೂ ಸ್ವಸಹಾಯ ಸಂಘಗಳ ಸದಸ್ಯರು ಕನ್ನಡ ಪರ ಘೋಷಣೆಗಳನ್ನು ಕೂಗುತ್ತಾ ಸಾಗಿದ್ರು. ಬಸ್ ನಿಲ್ದಾಣದ ಬಳಿ ರಥಯಾತ್ರೆಯ ಸಮಾವೇಶ ನಡೆಯಿತು. ಸಭೆಯನ್ನು ಉದ್ದೇಶಿಸಿ ಸಾಹಿತ್ಯ ಮೃತ್ಯುಂಜಯ ದಡೇಸೂರಮಠ ಪ್ರಾಸ್ತಾವಿಕವಾಗಿ ಮಾತನಾಡಿದರು. 100 ವರ್ಷಗಳ ಕನ್ನಡ ನಾಡು ಹಿಂದೆ ಕಾವೇರಿಯಿಂದ ಗೋದಾವರಿವರೆಗೂ ಹಬ್ಬಿತ್ತು. ಅಷ್ಟೇ ಅಲ್ಲದೆ ರಾಜ್ಯ ಇಮ್ಮಡಿ ಪುಲಿಕೇಶಿಯವರ ಅವಧಿಯಲ್ಲಿ ನರ್ಮದಾ ನದಿವರೆಗೂ ಹಬ್ಬಿತು ಎನ್ನಲಾಗಿತ್ತು. ನಮ್ಮ ರಾಜ್ಯಕ್ಕೆ ತನ್ನದೇ ಆದಂತಹ ಪ್ರಾಚೀನವಾದ ಇತಿಹಾಸವಿದೆ ಎಂದರು. ಈ ವೇಳೆ ಮಿಥುನ್ ಪಾಟೀಲ್ ಅವರು ಕೂಡ ಮಾತನಾಡಿದರು. ಕರ್ನಾಟಕ ಅಂದಾನಪ್ಪ ಕಲ್ಪನೆಯಲ್ಲಿ ಏಕೀಕರಣದ ರೂವಾರಿ ದೊಡ್ಡ ಮೇಟಿಯವರ ಒಂದು ಮೂಡಿ ಬಂದಿರುವ ಭುವನೇಶ್ವರಿ ತಾಯಿಯ ಭಾವಚಿತ್ರವನ್ನೇ ಅಧಿಕೃತವಾಗಿ ಕರ್ನಾಟಕ ರಾಜ್ಯದ ಭುವನೇಶ್ವರಿಯನ್ನಾಗಿ ಮಾಡಬೇಕು. ಕನ್ನಡ ಕೇವಲ ಭಾಷೆಯಲ್ಲ, ಅದು ಒಂದು ಸಂಸ್ಕೃತಿ. ತನ್ನದೇ ಆದ ನೆಲ, ಜಲ, ಸಂಸ್ಕೃತಿಯ ಹಿರಿಮೆಯನ್ನ ಒಳಗೊಂಡಿದೆ. ಸಾವಿರಾರು ವರ್ಷಗಳ ಭವ್ಯ ಇತಿಹಾಸವನ್ನ ಕನ್ನಡ ಹೊಂದಿದೆ. ಕನ್ನಡಕ್ಕಿರುವ ಅಗಾಧ ಶಕ್ತಿ ಮತ್ತೊಂದು ಭಾಷೆಯಲ್ಲಿ ಕಾಣಲು ಸಾಧ್ಯವಿಲ್ಲ. ಮಂಡ್ಯದಲ್ಲಿ ನಡೆಯುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಲಿ. ಕನ್ನಡಿಗರೆಲ್ಲರೂ ಕೂಡ ಸೇರಿ ಇದರಲ್ಲಿ ಪಾಲ್ಗೊಳ್ಳೋಣ ಅಂತ ಕರೆ ಕೊಟ್ಟರು. ಗದಗ ಜಿಲ್ಲಾ ಕಸಾಪ ಅಧ್ಯಕ್ಷ ವಿವೇಕಾನಂದ ಗೌಡ ಪಾಟೀಲ್, ಕೆಎಸ್ ಕಳಕಣ್ಣವರ್, ವೀರಾಪುರ್, ಅರುಣ್ ಕುಲಕರ್ಣಿ, HVED, DA ಅರವಟಿಗಿ ಮಠ್, ಬಿಬಿ ಕುರಿ, ಜೈ ಪಾಟೀಲ್, ಹನುಮಂತ ಅಬ್ಬಿಗೇರಿ, ಹುಲಗಪ್ಪ ಬಂಡಿವಡ್ಡರ್, ಭಾರತಿ ಶಿರ್ಸಿ, ಮಹದೇವಪ್ಪ ವೇವಿನಕಟ್ಟಿ, KC ಜೋಗಿ, ಪಟ್ಟಣ ಪಂಚಾಯಿತಿ ಎಲ್ಲ ಸದಸ್ಯರು, ಮುಖ್ಯಾಧಿಕಾರಿಗಳು, ಮಹೇಶ್ ನಿಡಿಸೇಸಿ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ವರದಿ ಮೀಡಿಯಾ ಹೆಡ್ SV ಸಂಕನಗೌಡರ್. ಧನ್ಯವಾದಗಳು ಸರ್. ಇನ್ನ ಮಿಥುನ್ ಪಾಟೀಲ್ ಅವರ ಧರ್ಮಪತ್ನಿಯವರಿಗೆ HM ನಾಗರತ್ನ ಇವರಿಂದ ಮಾಲಾರ್ಪಣೆ.